ನಿಮ್ಮಪ್ಪ ಹೇಳ್ದಾಗೆ ಈ ಮನೆಯಲ್ಲಿದ್ದ ಶಿಲ್ಪನ್ನ ಹಾಳು ಮಾಡಿದ ಜೀವ ಆ ಮನೆಯಲ್ಲಿದೆ ಅಂದಾಗ ಹಾಳು ಮಾಡಿದವರೇ ಬಾಳ್ ಕೊಡ್ಬೇಕಲ್ವೇನಮ್ಮ? ಈ ವಿಚಾರನ ನಾವು ತೀರ್ಮಾನ ಮಾಡ್ಕೊಂಡೇ ಬಂದಿದ್ದೀವಿ. ಅದಕ್ಕೆ ನೋಡಿಕನೆ ಮದುವೆ ಆಗ್ತಾರೆ. ಈ ಹೊಲ್ಮಾರ್ಗದ ಸುದ್ದಿ 10 ಜನ ಕೇಳಿಬಿಟ್ಟು 10 ತರ ಮಾತಾಡೋದು ಮುಂಚೆ ನಾವು ಈ ಮದುವೆ ಮಾಡಿ ಮುಗಿಸ್ಕೊಂಡು ಕಲ್ಯಾಣ ಪ್ರಾಪ್ತಿಸ್ತು. ನೀನ್ ಮಾಡಿದ್ದು ಮನಸ್ಸಿನ ತಪ್ಪಲ್ಲಮ್ಮ, ವಯಸ್ಸಿನ ತಪ್ಪು. ವಯಸ್ಸಿನಲ್ಲಿ ಮನಸ್ಸು ಹತೋಟಿ ತಪ್ಪಾಗ ಇಂಥ ದೊಡ್ಡ ತಪ್ಪಾಗೋದು ಸಹಜ. ಆದ್ರೆ ಮಕ್ಕಳು ಮಾಡಿದ ತಪ್ಪಿಗೆ ಹೆತ್ತವರು ಸಮಾಜದಲ್ಲಿ ತಲೆ ತಗ್ಸೋ ಹಾಗಾಗ್ಬಾರ್ದಲ್ವಾ? ಒಳ್ಳೆದಾಗಿ ಕೆಲಸ ಮಾಡಿಲ್ಲ. ಇಟ್ಸ್ ಅ ಬ್ಲಡಿ ಶೇಮ್. ಅರ್ಥ ಆಗಿಲ್ವ ಚಂಚಲ? ಆ ಹುಡುಗಿ ಜೊತೆ ನಿನ್ನ ಮಗ 7 ಹೆಜ್ಜೆ ಇಡೋದಕ್ಕಿಂತ ಮುಂಚೆ 8, 9, 10 ಎಲ್ಲ ಹೆಜ್ಜೆ ಇಟ್ಟುಬಿಟ್ಟಿದ್ದಾನೆ. Stop this nonsense. This is too much. Too much ಅಲ್ಲ ಚಂಚಲ, ಪಕ್ಕ too much. ಆ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಈಗಲಾದ್ರೂ ಗೊತ್ತಾಯ್ತಾ ನಿನ್ನ ಮಗ ಎಷ್ಟು ಫಾಸ್ಟ್ ಇದ್ದಾನೆ ಅಂತ? ಅಲ್ಲ ಚಂಚಲ, ಪ್ರತಿ ಸಲನೂ ನನ್ ಮಗ ಅಂತ ಬೆಂಕಟ್ಟಿ ಆಕಾಶಕ್ಕೆ ಏರಿಸ್ತಿದ್ದೆ. ಇವತ್ತು ನಿನ್ ಮಗನ್ ಯೋಗ್ಯತೆ ನೋಡು. ನೀನ್ ನಡೆದಿದ್ದೆ ದಾರಿ ಅಂತ ಮೆರಿತಾ ಇದ್ದೆ. ಇವಾಗ ಹೇಳು, ನಿನ್ ನಡೆದ ಯೋಗ್ಯತೆ ದಾರಿ ಇದೆನಾ? ನಿನ್ ಸ್ವಲ್ಪ ಅಸಹ್ಯ ಆಗ್ತಾ ಇಲ್ವಾ ಚಂಚಲ? ಯಾಕೆಲ್ಲರೂ ಅಮ್ಮನ್ಗೆ ಬೈತಾ ಇದ್ದೀರಾ? ಇದ್ರಲ್ಲಿ ಅಮ್ಮನ ತಪ್ಪೇನಿದೆ? ಶಟ ನಿಮ್ಮ ಮಾತಾಡಿದ್ರೆ ಹುಲ್ಲುದು ಸುತ್ತಿ. ನಿಮ್ಮಮ್ಮ ನಿನ್ ತಪ್ಪುಗಳನ್ನ ಎಂಕರೇಜ್ ಮಾಡಿ ಬೆಳೆಸೋದಿಕ್ಕೆ ನೀನ್ ಈ ಸ್ಥಿತಿಗೆ ಬಂದಿರೋದು. ನೀನು ಮಾಡೋ ತಪ್ಪುಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ಇಡೀ ದಿನ ಸಾಲಲ್ಲ ಕಣ. ಅಷ್ಟು ದೊಡ್ಡ ಪಟ್ಟಿ ಇದೆ. ನಮ್ ಕಂಪ್ನಿಲಿ ದೊಡ್ಡ ಫೈರ್ ಆಕ್ಸಿಡೆಂಟ್ ಆಗಿದೆ ಅಂತ ಹಸಿ ಸುಳ್ಳು ಹೇಳಿ ನನ್ನನ್ನೇ ನಂಬಿಸಿದಲ್ಲ. ಎಂತ ದೊಡ್ಡ ಕಾರಣ ನೀನು. ಹೌದಪ್ಪ, ಕಳ್ಳಾದ ಕೋಟೆ ಕಾವಲುಗಾರ ಇದು. ನಾನು ಗೌರಿಯನ್ಗೆ ಇವನ್ ನರಿ ಬುದ್ಧಿನ ಎಷ್ಟು ಸಲ ಸಾಬೀತುಪಡಿಸ್ಬೇಕಂತ ಅನ್ಕೊಂಡ್ರು ಅಷ್ಟು ಸಲ ತನ್ನ ಚಾಲಾಕಿತನದಿಂದ ನುಣ್ಸ್ಕೊಂಡ್ ಬಿಡ್ತಿದ್ದು ಮಾಯಾವಿ. ಚಂಚಲ, ನಿನ್ ದುರಾದೃಷ್ಟಕ್ಕೆ ಪ್ರತಿ ಸಲನೂ ಸರಿ ತಕ್ಕನೇ ಕಾರಣ ಅಂತ ಕಾಲ್ ತಿರ್ಕೊಂಡು ಜಗಳ ಬರ್ತಿದ್ದೆ ಅಲ್ವಾ? ಇವಾಗ ನಿನ್ ಮಗ ಮಾಡಿರೋ ದರಿದ್ರ ಕೆಲಸಕ್ಕೆ ಯಾರು ಕಾರಣ? ಇವರಿಂದ ಒಂದ್ ಹೆಣ್ಣಿಗೆ ಅನ್ಯಾಯ ಆಗಿದೆ. ಯಾಕೆ? ಆ ಹುಡುಗಿ ಏನ್ ಕಮ್ಮಿನಾ? ನಮ್ ಮನೆಯವ್ರಿಗೆಲ್ಲ ಸುಳ್ಳು ಹೇಳಿ ಮೋಸ ಮಾಡಿ ನಂಬಿಸ್ಲಿಲ್ವಾ? ಅಂತವಳೆ ಪ್ರೀತಿ ನಾಟಕಾಡಿ ಮೋಸ ಮಾಡಿ ಅವ್ರ ಹತ್ತ ಮಗು ಹುಟ್ಟಿದ್ದಾನೆ ಅಂದ್ರೆ ನಿನ್ನ ಮಗ ಇಂಥ ವಿಷಯದಲ್ಲಿ ಎಂತ ದೊಡ್ಡ ಎಕ್ಸ್ಪರ್ಟ್ ಅಂತ ಯೋಚನೆ ಮಾಡೋರು. ಇವಾಗ ಎಲ್ಲರೂ ಸೇರಿ ನನ್ ಮಗನ ಮೇಲೆ ಯುದ್ಧ ಸಾರ್ತಾ ಇದ್ದೀರಾ? ಇದು ಯುದ್ಧ ಅಲ್ಲ ಚಂಚಲ. ನೀನು ಮಾಡೋ ಅನಾಹುತಕ್ಕೆ, ನೀನು ಇವನ್ನ ಬೆಳೆಸಿರೋ ರೀತಿಗೆ ಇಡೀ ಮನೆ ಸೇರಿ ಕೇಳ್ತಿರೋ ಪ್ರಶ್ನೆ. ಅಣ್ಣ ನಿಲ್ಸು. 2 ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋ ಗಾದೆ ಮತ್ ಮರ್ತ್ಬಿಟ್ಯಾ? ಇವಾಗ ನಡೆದಿರೋ ಈ ತಪ್ಪಲ್ಲಿ ನನ್ ಮಗನ್ ಪಾಲು ಎಷ್ಟಿದ್ಯೋ ಮೌನಿಕನ್ ಪಾಲು ಅಷ್ಟೇ ಇದೆ. ಅವಳೆ ಇವ್ನ ಹಿಂದೆ ಬಿದ್ದಿದ್ದು. ಬರೀ ನನ್ ಮಗನ್ನೇ ಬ್ಲೇಮ್ ಮಾಡ್ಬೇಡಿ. ಚಂಚಲ, ನಿಮ್ ಮಗನ್ ಜೀವನ ಹಾಳಾಯ್ತಾ ಇಲ್ಲ ಹುಡುಗಿ ಜೀವನ ಹಾಳಾಯ್ತಾ? ತಪ್ಪು ಇಬ್ಬರಿಗೂ ಅಂತ ಅಷ್ಟು ಈಸಿಯಾಗಿ ಹೇಳ್ತಾ ಇದೆಯಲ್ಲ? ನಿಂತ್ಕೊಳ್ಳಿ. ಎಲ್ಲಿಗೆ ಹೊರಟಿದ್ದೀರಾ? ಇಷ್ಟೊತ್ತಂಗ ಇವ್ರದೊಂದು ಸೆಷನ್ ಆಯ್ತು, ಇವಾಗ ನಿಮ್ದೊಂದು ಸೆಷನ್. ಸುಮ್ಮನೆ ನಮ್ ಪಾಡಿಗೆ ನಮ್ ಬಿಟ್ಬಿಡಿ. ಬಿಡ್ಬೋದಾಗಿತ್ತು ನಿಮ್ ಕಡೆಯಿಂದ ತಪ್ಪಾಗದೆ ಇದ್ದಿದ್ರೆ. ಆದ್ರೆ ಆಗಿದೆ. ಆಗಿರೋದು ಘೋರವಾದ ಅಪರಾಧ. ಒಂದು ಹೆಣ್ಣು ತನ್ನನ್ನ ಸಂಪೂರ್ಣವಾಗಿ ನಂಬದಂತ ವ್ಯಕ್ತಿಗೆ ತನ್ನನ್ನ ತಾನು ಅರ್ಪಿಸ್ಕೊಳ್ತಾಳೆ. ಅವಳಲ್ಲಿ ಒಂದು ಜೀವದ ಬೀಜ ಬಿದ್ದಾಗ ಅದಕ್ಕೆ ಕಾರಣಕರ್ತನಾದವನು ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಅಂದ್ರೆ ಏನರ್ಥ? ಇದು ಮಹಾಪಾಪ ಅಲ್ವಾ? ಅಂಥದ್ದೊಂದು ಪಾಪ ನಮ್ಮ ಮನೆ ಕಡೆಯಿಂದ ನಡೆದುಕೊಂಡಿದೆ.
ಅದ್ರ ಶಾಪ ನಮ್ಮ ಮನೆ ಮೇಲ್ ಬೀಳಬಾರ್ದು ಅಂತ ವೀರಣ್ಣವ್ರ ಮನೆಗೆ ಹೋಗಿ ಬಂದ್ವಿ. ಯಾಕೆ ಹೋದ್ರಿ? ತಪ್ಪಾಗಿರೋದು ಇಲ್ಲಿಂದ, ಅದನ್ನ ಸರಿ ಮಾಡ್ಬೇಕಾದವರು ನಾವು ಹಿರಿಯರು. ಓಹೋ, ನೀವೆಲ್ಲರೂ ಈ ದೇಶ ನ್ಯಾಯ ಪ್ರತಿನಿಧಿಗಳಾಗಿ ಎಲ್ರೂ ಅಲ್ಲಿಗೆ ಹೋಗಿ ಏನ್ ನಿರ್ಧಾರ ಮಾಡಿದೀರಾ ನೀವು? ಏನ್ ನಿಮ್ ತೀರ್ಪು? ಇನ್ನೊಂದು ವಾರದಲ್ಲಿ ಮೋನಿಕಾ ಅನಿಕೇತ್ಗೆ ಮದ್ವೆ ಮಾಡಿಸ್ತೀವಿ ಅಂತ ವೀರಣ್ಣವ್ರಿಗೆ ಮಾತು ಕೊಟ್ಟು ಬಂದಿದ್ದೀವಿ. No, 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 no. It's impossible. ನಾನು ಈ ಮದುವೆನ ಒಪ್ಪಲ್ಲ. ಏನೇ ಆದ್ರೂ ಆ ಬಡವ್ರ ಮನೆ ಹುಡುಗಿನ ನನ್ನ ಮಗನ ಹೆಂಡತಿಯಾಗಿ ನಾನು ಕರ್ಕೊಂಡ್ ಬರಕ್ ಬಿಡಲ್ಲ, ನಾನು ಒಪ್ಪಲ್ಲ. ಒಪ್ಲೇಬೇಕು. ನನ್ನ ಮಗ ಒಂದು ಚೆಂಡ್ ತಗೊಂಡ್ರೆ ನಿನ್ ಮಗ ಅದನ್ನ ಕಿತ್ಕೋತಿದ್ದ. ಸಣ್ಣ ಮಕ್ಕಳು ಅಂತ ಸುಮ್ಮನಾದೆ. ನನ್ ಮಗ ಒಂದ್ ಸೆಲ್ ಫೋನ್ ತಗೊಂಡ್ರೆ ನಿನ್ ಮಗ ಅದನ್ನ ತಗೊಂಡು ಯೂಸ್ ಮಾಡ್ತಿದ್ದ. ಏನೋ ಅವರಿಬ್ರು ಫ್ರೆಂಡ್ಶಿಪ್ ಅಂತ ಆಗ್ಲೂ ಸುಮ್ಮನಾದೆ. ನನ್ ಮಗ ಒಂದು ಒಳ್ಳೆ ಬಟ್ಟೆ ತಗೊಂಡ್ರೆ ಅದನ್ನ ನಿನ್ ಮಗ ಹಾಕೊಂಡು ಸುತ್ತಾಡ್ತಿದ್ದ. ಏನೋ ಅವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಂತ ಆಗ್ಲೂ ಸುಮ್ಮನಾದೆ. ಕೊನೆಗೆ ನನ್ ಮಗ ಒಂದ್ ಹುಡುಗಿನ ಇಷ್ಟಪಟ್ಟು ಅವಳನ್ನ ಮದ್ವೆ ಆಗ್ಬೇಕು ಅಂದ್ಕೊಂಡ. ಆದ್ರೆ ನಿನ್ನ ಮಗ ಆ ಹುಡುಗಿನ ಮದ್ವೆ ಮಂಟಪದಿಂದಾನೇ ಓಡಿಸ್ಕೊಂಡು ಹೋದ. ಇಷ್ಟೆಲ್ಲ ಆದ್ಮೇಲೂ ಸಣ್ಣ ಮಕ್ಕಳು ಫ್ರೆಂಡ್ಶಿಪ್ ಏನೋ ಅಂಡರ್ಸ್ಟ್ಯಾಂಡಿಂಗ್ ಅಂತ ಈಗಲೂ ಸುಮ್ಮನಾಗ್ಬೇಕಾ? ಹೇಳಿ ಚಂಚಲ. ಅದಕ್ಕೆ ಸ್ಟಾಪ್ ಇಟ್. ನೀವು ಬರೀ ನನ್ನ ಮಗನ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ನನ್ನ ಮಗನ ದೊಡ್ಡತನ ಎಲ್ಲಿ, ನಿನ್ನ ಮಗನ ಸಣ್ಣತನ ಎಲ್ಲಿ? ನಂಬಿ ಬಂದವಳಿಗೆ ಹೊಟ್ಟೆಲ್ ಮಗು ಕೊಟ್ಟು ಏನು ಗೊತ್ತಿಲ್ಲ ಅಂತ ಕದ್ದು ಕೂತವನು ನಿನ್ನ ಮಗ. ಮಾತ್ ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ, ಮನೆ ಗೌರವನ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಅವನ್ ಕನಸು ಬದುಕು ಭವಿಷ್ಯನ ತ್ಯಾಗ ಮಾಡಿ ಈ ಹುಡುಗಿನ ಮದ್ವೆ ಮಾಡ್ಕೊಂಡವನು ನನ್ನ ಮಗ. ಬರೀ ಅಸೂಯೆ. ನಿನಗೆ ನನ್ನ ಮೇಲೆ ಅಸೂಯೆ, ಇವನಿಗೆ ನನ್ ಮಗನ ಮೇಲೆ ಅಸೂಯೆ. ಅದಕ್ಕೆ ಅಲ್ವಾ ಇವಳನ್ನ ನನ್ ಮಗ ಮದ್ವೆ ಆಗೋ ರೀತಿ ಮಾಡಿದ್ದು. ಸೇಡ್ ತೀರಿಸ್ಕೊಳ್ಳೋಣ ಅಂತ ಹೋದ್ರಿ, ಆದ್ರೆ ಕೇಡು ನಿಮ್ಮನ್ನೇ ಕಾಡ್ತಾ ಇದೆ ಅಲ್ವಾ? ನೀವೆಲ್ಲರೂ ಸೇರ್ಕೊಂಡು ನನ್ ಮಗನ್ ಫ್ಯೂಚರ್ ನ ಹಾಳು ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀರಾ. ಅದಕ್ಕೆ ಎಲ್ರು ಅಲ್ಲಿ ಹೋಗಿದ್ದೀರಾ. ಹೊಟ್ಟೆ ಕಿಚ್ಚು ಕಟ್ಕೊಂಡು ನಿನ್ ಮಗನ್ ಜೀವನನ ಹಾಳು ಮಾಡೋ ಲೆವೆಲ್ಗೆ ನಿನ್ ಮಗ ಇದನ್ನ ಚಂಚಲ. ಇಲ್ಲಿ ನಿನ್ ಮಗ ಮಾಡಿರೋ ತಪ್ಪೆ ಅವನ್ ತಲೆ ಮೇಲೆ ಕತ್ತಿಯಾಗಿ ನಿಂತಿದೆ. ನನ್ ಫ್ರೆಂಡ್ ಅರುಂಧತಿ ಮಗಳನ್ನ ನಿನ್ ಮಗನ್ ತಂದ್ಕೋಬೇಕು ಅಂತ ಅತ್ತೆ ಮಾವ ನಿರ್ಧಾರ ಮಾಡಿದಾಗ ನಾನೇನಾದ್ರೂ ಬೇಡ ಅಲ್ಲ? ಇಲ್ಲ ಅಲ್ವಾ? ಆದ್ರೆ ನೀನು ಮದ್ವೆ ಫಿಕ್ಸ್ ಆಗೋರ್ಗು ತೆಪ್ಪಗಿದ್ದು ಆಮೇಲೆ ನೀನ್ ಅಷ್ಟು ಬುದ್ಧಿ ತೋರಿಸ್ಬಿಟ್ಟೆ ಅಲ್ಲ. ನನ್ನನ್ನ ನನ್ನ ಮನೆಯವ್ರನ್ನ ಆಡ್ಕೋತಾ ಇದ್ದೆ. ಏನೋ ನಿನ್ ಮಗ ಗ್ರೇಟ್ ಅಂತ ಇದ್ದೆ, ಆದ್ರೆ ಅವನ್ ಫೇಟ್ ಏನು ಅನ್ನೋದು ಈಗ ತಾನೇ ಗೊತ್ತಾಗಿತ್ತು. ನಾವು ಅಸೂಯೆಯಿಂದಾಗ್ಲಿ ಸೇಡಿನಿಂದಾಗ್ಲಿ ಮೋನಿಕಾನ್ನ ನಿನ್ ಮಗ ಅನಿಕೇತನ್ಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿಲ್ಲ ಚಂಚಲ. ಅನಿಕೇತ್ ಮಾಡಿರೋ ತಪ್ಪನ್ನ ಗೌರಿ ಜಗತ್ತಿನ ಮುಂದೆ ಸಾಕ್ಷಿ ಸಮೇತವಾಗಿ ಸಾಬೀತು ಮಾಡಿದಾಳೆ. ಈ ಎಲ್ಲಾ ಸಾಕ್ಷಿಗಳನ್ನು ನೋಡಿ ನಿನ್ನನ್ನು ಸೇರಿ ಮನೆಯವರೆಲ್ಲ ನಂಬುದ ಮೇಲೆನೆ ಆ ಮೋನಿಕನ್ನ ನಿನ್ ಮಗನ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರೋದು. ಅತ್ತೆ ಮಾವ ಅಲ್ಲಿಗೆ ಹೋಗೋದಕ್ಕೂ ಮುಂಚೆ ನನ್ನನ್ನು ಕೇಳಿದ್ರು. ನಾನು ಒಪ್ಕೊಂಡೆ, ನನ್ ಗಂಡನು ಒಪ್ಕೊಂಡ್ರು, ನನ್ ಮೈದ್ನ ನಾನು ಹೋಗಿದ್ದು ಎಲ್ಲ ಒಪ್ಕೊಂಡ್ರು. ಎಲ್ಲ ಒಪ್ಕೊಂಡಾದ್ಮೇಲೆನೆ ಅತ್ತೆ ಮಾವ ಅವ್ರ ಮನೆಗೆ ಹೋಗಿದ್ರು. ಓಹೋ, ಎಲ್ಲ ಒಪ್ಕೊಂಡ್ಬಿಟ್ರ? ಹಾಗಾದ್ರೆ ನನ್ನ ಒಪ್ಪಿಗೆ, ನನ್ನ ಮಗನ್ ಲೈಫ್ ಡಿಸೈಡ್ ಮಾಡೋದಕ್ಕೆ ನನಗೆ ಅಧಿಕಾರ ಇಲ್ವಾ? ನನ್ನ ಒಪ್ಪಿಗೆ ಬೇಡವಾ? ನಿಮ್ಮನ್ನೇ ಕೇಳ್ತಾ ಇರೋದು, ನನ್ನ ಒಪ್ಪಿಗೆ ಬೇಡವಾ? ಹಾಗಾದ್ರೆ ಒಪ್ಪಲ್ವಾ? ಒಪ್ಪಾರ್ದು ಅಂತ ಏನಾದ್ರೂ ನಿರ್ಧಾರ ಮಾಡಿದ್ದೀರಾ? ಒಪ್ಕೊಳ್ತಾ ಇದೆ ಇವಾಗ್ಲೇ ಹೇಳಿ. ನ್ಯಾಯಕ್ಕೋಸ್ಕರ ನಾನು ಹೋರಾಟ ಶುರು ಮಾಡ್ತೀನಿ. ಅಕ್ಕನ್ನ ಕರ್ಕೊಂಡೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ತೀನಿ. ಎಲ್ಲಾ ವಿಡಿಯೋ ಸಾಕ್ಷಿ ಸಮೇತ ಕೋರ್ಟಲ್ಲಿ ಪ್ರೂವ್ ಮಾಡಿ ನಿಮ್ ಮಗನ್ನ ಜೈಲಿಗೆ ಕಳಿಸ್ತೀನಿ.
ಅಂತ ಪ್ರಸಂಗ ಬಂದ್ರೆ ನಿನ್ನ ಮಗನ್ನ ಈ ಮನೆಯಿಂದ ಆಚೆ ಹಾಕ್ಬೇಕಾಗತ್ತೆ. ಅಮ್ಮ ಅಂತ ಕರೆಯೋ ಹಕ್ಕು ನಿನಗ್ ಬೇಕು ಅಂದ್ರೆ ಮೊದಲು ನಿನ್ ಮಗ ಮಾಡಿರೋ ತಪ್ಪನ್ನ ಸರಿ ಮಾಡ್ಕೋಬೇಕು ಚಂಚಲ. ಅಮ್ಮ, ಚಾನ್ಸ್ ಸಿಕ್ಕಿದೆ ಅಂತ ಎಲ್ರೂ ಸೇರ್ಕೊಂಡು ನನ್ ಮಗನೊಬ್ಬನ್ನೇ ದೋಷಿಯಾಗಿ ಮಾಡ್ಬೇಡಿ. ಅದು ಏನೇ ಆಗ್ಲಿ, ಆ ಕತಿ ಇಲ್ದೇ ಇರೋ ಹುಡುಗಿನ ನಮ್ಮ ಮನೆ ಸೊಸೆ ಆಗಿ ನಾನು ಒಪ್ಪಲ್ಲ. ಇದು ನೀನೇ ನಿನ್ ಮಗನ್ ಕಲ್ಸ್ಕೊಟ್ಟಿರೋ ವಿದ್ಯೆ ಚಂಚಲ. ಇಷ್ಟೆಲ್ಲ ಆದ್ಮೇಲೂ ನನ್ ಮಗ ಅಪರಾಧಿ ಅಲ್ಲ, ಅವ್ರ ಪರಿಸ್ಥಿತಿ ಕೈಗೊಂಬೆ ಅಂತ ಅವ್ನಿಗೆ ಸಪೋರ್ಟ್ ಮಾಡ್ಬೇಡ. ಯಾಕ ಹುಡುಗಿನ ಏನು ಇಲ್ದೇ ಇರೋಳು ಅಂತ್ಯಾ? ಇವಳು ಅದೇ ಮನೆ ಹುಡುಗಿ ಅಲ್ವಾ? ಇವಳು ಈ ಮನೆಗ್ ಬರ್ಬೇಕು ಅಂತ ನೀನ್ ತೋರಿಸಿದ ಉತ್ಸಾಹನ ಈಗ ಯಾಕೆ ತೋರಿಸ್ತಿಲ್ಲ? ನೋಡಿ, ನಾವೆಲ್ಲ ಹಳೆ ಕಾಲದವ್ರು ಇರ್ಬೋದು, ಆದ್ರೆ ಹಳೆ ಕಾಲದಲ್ಲಿ ನಾವಿವಾಗ ಇಲ್ಲ. ಹಳೆ ಕಾಲದ ಮೈಂಡ್ ಸೆಟ್ ಈ ಕಾಲಕ್ಕೆ ಸೂಟ್ ಆಗಲ್ಲ. ಈಗಿನ ಕಾಲದಲ್ಲಿ ಹುಡುಗ ಹುಡುಗಿ ಬರೀ ಮದುವೆ ಆಗ್ಬೇಕು ಅಂತ ಏನ್ ಜೊತೆಲಿರಲ್ಲ. There are different reasons. They may be dating, chatting, going out, just hang around. ಬೇರೆ ಬೇರೆ reasons ಇರುತ್ತೆ. ಇಷ್ಟೆಲ್ಲ ಓಡಾಟ ಸುತ್ತಾಟ ಮುಗಿದ್ಮೇಲೆ ಒಬ್ರನ್ನೊಬ್ರನ್ನ ಮರ್ತು ಬಿಡ್ತಾರೆ. ಅಜ್ಜಿ, ಇದು ದೊಡ್ಡ ನನ್ ಮಗ ಹುಡುಗಿ ನಡುವೆ ನಡೆದಿದ್ದು ಇದೆ, ಅದಕ್ಕೆ ಮದುವೆ ಮಾಡ್ಬಿಡ್ಬೇಕಾ? ಅಲ್ಲ ಮಿನಿ ಜೀವ ಮಿಟಿ 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 ಅಂತ ಕಣ್ಣು ಮಿಟಿಸ್ತಾ ಇದೆಯಲ್ಲ. ಅಪಾರ್ಷನ್ ಮಾಡಿಸಿದ್ರಾಯ್ತು. ಈ ಕಾಲದಲ್ಲಿ ಇದೆಲ್ಲ ಕಾಮನ್. ಅವಳ ಮುಖದ ಮೇಲೆ ಸ್ವಲ್ಪ ದುಡ್ಡು ಬಿಸಾಕಿದ್ರೆ ಆಯ್ತು. ಎನಿವೇಸ್, ಅವಳಿಗೆ ಅದೇ ತಾನೇ ಬೇಕಾಗಿರೋದು. ಚಂಚಲ ಅವರೇ, ಮಾತ್ ಕೇಳಿಸ್ಕೊಂಡು ನಿಂತಿದೀವಿ ಅಂದ್ರೆ ನೀವ್ ಏನ್ ಬೇಕಾದ್ರೂ ಮಾತಾಡ್ಬೋದು ಅಂತ ಅರ್ಥ ಅಲ್ಲ. ನಿಮ್ ಮಗ ನಮ್ಮ ಅಕ್ಕನ ದಟ್ಟತನ ಮುಗ್ಧತನ ಬಳಸಿ ಪ್ರೀತಿ ಅವ್ರ ಕನ್ಸುಗಳನ್ನೇ ಬಲಿ ಕೊಟ್ಟ. ಆಗ ನೀವು ಅವಳನ್ನೇ ಬಲಿ ಕೊಡ್ಬೇಕು ಅಂತ ಇದ್ದೀರಾ? ಏನು ದುಡ್ಡು ಕೊಡ್ತೀರಾ? ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ, ಇಲ್ಲ ಅಂದ್ರೆ ನನಗೆ ಗೊತ್ತಿರೋ ಮರ್ಯಾದೆನ ನಿಮ್ಗೂ ನಿಮ್ ಮಗಗೂ ಕಲಿಸ್ಬೇಕಾಗುತ್ತೆ. ಏ, ಸ್ಟಾಪ್ ಇಟ್. ನಿನ್ ನಾಲ್ಗೆ ಹಿಡಿತದಲ್ಲಿ ಇಡೀ ಫ್ಯಾಮಿಲಿ ಮುಂದೆ ನನಗೆ ಎದುರು ಮಾತಾಡ್ತೀಯಾ? ಇದೆಲ್ಲ ಇವಳೇ ಪ್ಲಾನ್ ಮಾಡಿ ಮಾಡ್ತಾ ಇರೋದು. ಇವಳೇಗಿ ಮನೆಗೆ ಬಂದ್ಲು, ಹಾಗೆ ಅವ್ರ ಅಕ್ಕನ್ನು ಸೇರ್ಸೋಕೆ ಪ್ಲಾನ್ ಮಾಡ್ತಿದ್ದಾಳೆ ಇವಳು. ಮಾಡಿದ್ ನೀನು, ಮೋಸ ಮಾಡಿದ್ ನೀನು, ದ್ರೋಹ ಮಾಡಿದ್ ನೀನು. ಇಷ್ಟಾದ್ಮೇಲೂ ಔಟ್ ಅಪ್ ಅಂತ ಹೇಳ್ತಾ ಇದ್ಯಾ? ನೀನು ಸುಮ್ಮನೆ ಬಿಡ್ಬೇಕಾ? ನಮ್ಮಲ್ಲೇ ಇದ್ದು ನಮ್ಮಲ್ಲೇ ಬೆಳೆದು ನನ್ನ ಮಗಕ್ಕೆ ಮೋಸ ಮಾಡಿದ್ಯ. ಈಗ ನನ್ ಸೊಸೆಯಿಂದ ಏಕವಚನದಲ್ಲಿ ಮಾತಾಡ್ತೀಯ? ಹೌ ಡ್ಯಾರ್ ಯು! ಸಾಕ್ ಚಕ್ರಿ, ನೀವ್ಯಾಕೆ ಇವ್ನು ಹೊಡೆದು ಹೊಲ್ಸ್ಕೊಂಡ್ಕೊಳ್ತೀಯ ಕೈನ? ಹೊಡಿಲಿ ಬಿಡಿಯಪ್ಪ. ನಮ್ಮನೆ ಸೊಸೆ ಬಗ್ಗೆ ಹೀಗೆಲ್ಲ ಮಾತಾಡ್ತಾನೆ ಅಂದ್ರೆ ಇವ್ ಎಷ್ಟು ಹೊಡೆದ್ರು ಸಾಲದು. ಹೇಗ್ ಮಾತಾಡ್ತಾ ಇದ್ದಾನೆ ಇವನು? ಅದಕ್ಕೆ ಒಂದು ಅದಕ್ಕೆ ಹತ್ರ ಕ್ಷಮೆ ಕೇಳೋ. ನೋಡಿದ್ರ ಅಪ್ಪಾಜಿ, ಇಷ್ಟು ವರ್ಷ ನಾವು ಒಂದೇ ಕುಟುಂಬದವರ ಹಾಗೆ ನೆಮ್ಮದಿಯಾಗಿದ್ವಿ. ಆದ್ರೆ ಈ ದೇವರಿಗೆ ಬಂದಾಗಿದ್ದ ಆ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಇವಳು ಮನೆ ಕಾಲಿಟ್ಟಾಗಿಂದ ಮನೆ ಬರೀ ಜಗಳನೇ ಶುರುವಾಗಿದೆ. ಇನ್ನು ಆ ಹುಡುಗಿ ಎಲ್ಲೋ ಸುತ್ತಾಡಿ ಯಾವ ನನಗಿಷ್ಟ ಇಲ್ಲದೆ ಹೋದ್ರು ಇವಳು ನಮ್ಮ ಮನೆಗ್ ಬಂದೋಳು. ಇವಳ ಜೊತೆ ಎಷ್ಟೋ ಮಾತಾಗಿದೆ, ಜಗಳ ಆಗಿದೆ. ನನ್ ಮಗಂಗ್ ಇಷ್ಟ ಇಲ್ಲದೆ ಹೋದ್ರು ಅವನ್ ಜೀವನದಲ್ಲಿ ಹೆಂಡತಿಯಾಗಿ ಬಂದೋಳು. ಇಷ್ಟೆಲ್ಲ ಆದ್ರೂ ಇವಳ ಕ್ಯಾರೆಕ್ಟರ್ಗೆ ಧಕ್ಕೆ ಬರೋ ತರ ಒಂದು ಕೀಳ್ ಮಾತನ್ನು ಆಡಿಲ್ಲ ನಾನು. ಇದು ನಮ್ಮನೆ ಸಂಸ್ಕಾರ. ನಿನಗೇನಾದ್ರೂ ಸ್ವಲ್ಪನಾದ್ರೂ ಸಂಸ್ಕಾರ ಇದ್ದಿದ್ರೆ, ಬುದ್ಧಿ ಇದ್ದಿದ್ರೆ ನಿನ್ ಮಗನ್ ಬುದ್ಧಿ ಹೇಳಿ ಆ ಹುಡುಗಿ ಹತ್ರ ಕ್ಷಮೆ ಕೇಳಿಸ್ತಿದ್ದೆ. ಅದಕ್ಕೆ ನೀವ್ ಏನೇ ಹೇಳಿದ್ರು ನಾನ್ ಆ ಹುಡುಗಿ ನಮ್ಮ ಮನೆ ಸೊಸೆ ಆಗಿ ಬರಕ್ಕೆ ಒಪ್ಪಲ್ಲ. ಏನಂತ ಕರೆದೆ ನನ್ನನ್ನ? ಅತ್ತಿಗೆ. ನೀನ್ ನನ್ನನ್ನ ಅತ್ತಿಗೆ ಅಂತ ಕರಿತಿದ್ಯಾ ಅಂದ್ರೆ ಈ ಮನೆಗ್ ನೀನೇನಾಗ್ಬೇಕು? ನನ್ ಗಂಡನ್ ಸ್ವಂತ ತಂಗಿನ ಅವ್ರ ರಕ್ತ ಹಂಚ್ಕೊಂಡು ಹುಟ್ಟಿದ್ಯಾ, ಅಥವಾ ಈ ಮನೆಯವ್ರು ನಿನ್ನ ಕಾನೂನುಬದ್ಧವಾಗಿ ದತ್ತು ತಗೊಂಡಿದಾರ? ಯಾವುದು ಇಲ್ವೇ ಇಲ್ಲ. ಬಿಟ್ಟಿಲ್ದೇ ಇರೋಳು ನೀನು.
ದರ್ಜು. ಅನಾಥೆಯಾಗಿರೋ ನಿನ್ನ ನಮ್ಮ ಮಾವ ಈ ಮನೆ ಕರ್ಕೊಂಡ್ಬಂದು ಸಾಕಿ ಓದಿಸಿ ಬೆಳೆಸಿ ಮದ್ವೆ ಮಾಡಿದ್ದಾರೆ. ಈಗ ಹೇಳು ಚಂಚಲ, ಈ ಮನೆಗೂ ನಿನಗೂ ಏನ್ ಸಂಬಂಧ? ಈ ತುಂಬಿದ ಕುಟುಂಬಕ್ಕೆ ನೀನ್ ಬರೀ ಕರಗದೆ ಇರೋ ಹೊರೆ ಅಷ್ಟೇ. ನೀನ್ ಇಲ್ಲಿರೋದಕ್ಕೆ ಇಷ್ಟು ದಿನ ಜಾಗ ಕೊಟ್ಟಿದಾರಲ್ಲ, ಅದು ನಮ್ಮ ಮಾವನ್ ದೊಡ್ಡ ಗುಣ. ಈಗ ಅರ್ಥ ಆಯ್ತಾ ನಿನ್ ಯೋಗ್ಯತೆ ಏನು ಅಂತ? ಇದನ್ನ ಸರಿತಾ ಹೇಳ್ಬೇಕು ಅಂತ ಹೇಳಿದ್ದಲ್ಲ, ನೀನೇ ಅವ್ಗೆ ಹೇಳೋ ಹಾಗೆ ಮಾಡಿ. ಆ ಬಡವರ ಮನೆ ಹುಡುಗಿ ಮೋನಿಕಾನ ಅನಿಕೇತನ್ ಜೊತೆ ಮದ್ವೆ ಮಾಡ್ಸೋದಕ್ಕೆ ನಮ್ದೇ ಏನು ಅಭ್ಯಂತರ ಇಲ್ಲ ಅಂದಾಗ ನಿಂದೇನೆ ಅಡ್ಡಿ? ಅಲ್ಲಮ್ಮ, ಅದು ಬೇಡ, ಸಾಕು ಈ ಹರಕವಾದ. ಮೋನಿಕಾನ ಅನಿಕೇತಿ ಕೊಟ್ಟು ಮದುವೆ ಮಾಡಿಸ್ಬೇಕು ಅನ್ನೋದು ಈ ಮನೆ ಹಿರಿಯನಾದ ನನ್ನ ನಿರ್ಧಾರ. ಈ ಗಳಿಗೆಲ್ಲ ನಾನು ಮಾಡಿದ್ದೇನೆ. ಇನ್ ಮುಂದೆನೂ ಕೂಡ ನೀನ್ ಈ ಮನೆ ಮಗಳು ಅಂತ ಎಲ್ಲರೂ ನಂಬಿದ್ದಾರೆ. ನಿನ್ನ ಮನಸ್ಸಲ್ಲೂ ಅದೇ ಇದ್ರೆ ಇವರಿಬ್ರು ಮದುವೆ ನಡೆಯುತ್ತೆ. ಇಲ್ಲಾಂದ್ರೆ ಮುಂದೇನ್ ಮಾಡ್ಬೇಕು ಅನ್ನೋದನ್ನ ಈ ಮನೆ ನಿನ್ನನ್ನು ದೂರ ಇಟ್ಟು ತಗೋಬೇಕಾಗುತ್ತೆ. ಅಪ್ಪಾಜಿ, 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 ಪ್ಲೀಸ್ ಲಿಸನ್ ಟು ಮೀ. ಸಾಕೋಗಿರ್ಕೊಂಡು ನಾಲ್ಕು ಬಿಡ್ತೀನಿ ನೋಡು. ವಯಸ್ಸಲ್ಲಿ ಮಕ್ಕಳು ಚೆನ್ನಾಗಿ ತಿನ್ಬೇಕು. ಅಣ್ಣ ಪಾರ್ಸಲ್ ಬಂದಿದೆ. ಇಲ್ಲಿ ಯಾವ ಅಣ್ಣ ಇದಾರೋ ಮರೆಯ? ಇರೋರೆಲ್ಲ ಅಕ್ಕಂದಿರೆ. ಅಕ್ಕ ಪಾರ್ಸಲ್ ಬಂದಿದೆ. ನಾನು ಅಕ್ಕನ ತರ ಕಾಣಿಸ್ತಾ ಇದೀನಾ? ಈಟ್ಲಿಂಗ್ ಮಾಡಿದೆ, ಅದೇನು ತಗೊಂಬ. ತಗೊಂಡ್ಬರಕ್ ನಾನು ಏನು ಆರ್ಡರ್ ಮಾಡಿದ್ದೀನಲ್ಲ. ಏನದು? ಎಷ್ಟಾಗಿದೆ? 11,000 ರೂಪಾಯಿ. 11,000 ಕೊಟ್ಟು ಏನೇನೋ ಆರ್ಡರ್ ಮಾಡಷ್ಟು ಶ್ರೀಮಂತ ಮುಖ ನಮ್ಮ ಮನೇಲಿ ಯಾರು ಇಲ್ಲ. ನೀನ್ ಯಾವ್ದೋ ರಾಂಗ್ ಅಡ್ರೆಸ್ ಬಂದಿದ್ಯಾ? ಹೋಗು, ಸರಿಯಾದ ಅಡ್ರೆಸ್ ಹೋಗು. ಇದೇ ಸರಿಯಾದ ಅಡ್ರೆಸ್. ನಮ್ದಲ್ಲ ಕಣೆ, 11,000 ಅಂತೆ. ನೀನ್ ಬಡವಳಾಗಿದ್ರೆ ಇಡೀ ಪ್ರಪಂಚನ ಬಡತನದಲ್ಲಿರುತ್ತಾ? ಈ ಪಾರ್ಸಲ್ ನಾನೇ ಆರ್ಡರ್ ಮಾಡಿದ್ದು, ಸುಮ್ನೆ ಬಾಯಿ ಅಲ್ಲ. ಸಡನ್ ಆಗಿ ಇಷ್ಟು ಶ್ರೀಮಂತ ಯಾವಾಗಾದ್ರೆ ನೀನು? ಸುಮ್ನೆ ಅವ್ನ್ ಟೈಮ್ ವೇಸ್ಟ್ ಮಾಡಬೇಡ, ಸುಮ್ನಿರು. ಕೋಟಿಂಗ್ ಬಂದು ಹೇಳಿದ್ರೆ 2423. ಏಯ್ ನಿಂತ್ಕೊಳೆ. ಅಷ್ಟೊಂದು ದುಡ್ಡು ಎಲ್ಲಿಂದಾನೆ ಬಂತು? ಮೊದಲು ಅದನ್ನ ಹೇಳು, ಎಲ್ಲಿಂದ ಕತ್ಕೊಂಡ್ ಬಂದಿದ್ಯಾ? ಅಲ್ಲ ಕಣೆ, 11,000 ಕೊಟ್ಟು ಏನೇ ತರ್ಸ್ಕೊಂಡಿದ್ಯಾ? ಇವ್ಳಿಗೆ ಇಲ್ದೇ ಇರೋದು ಬ್ರೇನು. ಅದು ಆನ್ಲೈನ್ ಅಲ್ಲಿ ಸಿಗತ್ತಾ? ಏಯ್ ಮುಚ್ಚೆ ಬಾಯಿ. ಇದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಮೇಕಪ್ ಕಿಟ್. ಮೇಕಪ್ ಕಿಟ್ಗೆ 11,000ನಾ? ನಮ್ಮ ಮನೇಲಿ ಗೊಂಬೆ ಹಚ್ಚೋ ಬಣ್ಣನೆ 100-200 ರೂಪಾಯಿಗೆ ಸಿಗತ್ತೆ. ಅದನ್ನ ನೀನ್ ಹಚ್ಕೋ. ಗಂಧರಿ ತರ ರೋಡಲ್ಲ ಸುತ್ತಲ್ಲ, ಅದು ನಿನಗೆ ಸೂಟ್ ಆಗುತ್ತೆ. ನಾನು ದೀನ ಬಂದು ಮನೆಗೆ ಹೈ ಕ್ಲಾಸ್ ಸೊಸೆಯಾಗಿ ರಾಜ್ಕುಮಾರಿ ತರ ಇರೋದಕ್ಕೆ ಹೋಗ್ತಿರೋಳು. ನನ್ ಲೆವೆಲ್ಲೇ ಬೇರೆ, ನನ್ ರೇಂಜೇ ಬೇರೆ. ಆ ಗೌರಿ ತರ ನಾನು ಬಿದ್ದಿರೋದಕ್ಕಾಗಲ್ಲ. ನನ್ ಬಗ್ಗೆ ಏನಾದ್ರು ಹೇಳಿದ್ರೆ ಮೇಕಪ್ ಕಿಟ್ ವೇಸ್ಟ್ ಆಗೋದಷ್ಟೇ. ಹೊರದು ಮುಖನ ನಚ್ಗುಚ್ಚು ಮಾಡ್ಬಿಡ್ತೀನಿ. ಆಮೇಲೆ ಮೇಕಪ್ ಕಿಟ್ಟು ಪ್ರಯೋಜನಕ್ಕೆ ಬರಲ್ಲ ಅಂದೆ. ಹೋಗೆ, ನಿಂತರ ಲೋ ಕ್ಲಾಸ್ ಜನ ಜೊತೆ ನಿಂತು ಜಗಳ ಮಾಡಿದ್ರೆ ನನ್ ಮರ್ಯಾದೆ ಹೋಗುತ್ತೆ. ನನ್ ಸ್ಟೇಟಸ್ ಬೇರೆ. ಏಯ್ ನಿಂತ್ಕೊಳ್ಳ ಚಿನ್ನು. ಬೇಡ, ಸಿದ್ರೆ ಹೊಡೆದಾಕ್ಬಿಡ್ತಿದ್ದೆ ಅಷ್ಟೇ. ಚಿನ್ನು ನನ್ ಮಾತು ಕೇಳು. ಮದುವೆ ಮಾಡ್ಕೊಂಡು ಅವ್ಳು ಗಂಡನ ಮನೆಗೆ ಹೋಗ್ತಾಳೆ. ಆಮೇಲೆ ಯಾಕಮ್ಮ ಇನ್ನೂ ಕೋಪ ಮಾಡ್ಕೊತೀಯ ನೀನು? ಕೂತ್ಕೊ, ನೀನ್ ಕೂತ್ಕೊಂಡು ನೆಮ್ಮದಿ ತಿಂಡಿ ತಿನ್ನು. ಕೂತ್ಕೊ, ತಗೋ ತಿಂಡಿ ತಿನ್ನು, ತಗೋ. ನಾನು ಬಡಿಸ್ಲಾ? ಅತ್ತೆ, ಕಾಫಿ ತಗೊಳ್ಳಿ. ಯಾರನ್ ಕರ್ದೆ? ನಿಮ್ಮನೆ ಅತ್ತೆ. ಕರೆಯೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಅದಕ್ಕೆ ಧೈರ್ಯ ಆಗ್ಬೇಕು, ಪ್ರೀತಿ ಸಾಕಲ್ವಾ? ಆ ಪ್ರೀತಿ ನನಗಿಲ್ಲ, ಆದ್ರೆ ನನಗಿದೆ ಅತ್ತೆ. ಯಾವ ಹಕ್ಕಿಂದ ನನ್ನ ಮತ್ತೆ ಅತ್ತೆ ಅಂತ ಕರಿತಿದ್ಯಾ ನೀನು? ನನ್ ಗಂಡನ್ ತಾಯಿ ನೀವು ಅಂದ್ಮೇಲೆ ನೀವ್ ನನಗೆ ಅತ್ತೆ ಆಗ್ಬೇಕು. ಆದ್ರೆ ಡೌಟ್ ಏನಿದೆ, ಸಂಬಂಧಗಳು ಸುಳ್ಳಾಗಲ್ಲ ಅಲ್ವಾ? ನಾನ್ ನಿನ್ನ ಇನ್ನೂ ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ. ಒಪ್ಕೊಂಡಿಲ್ಲ ಅಂದ್ರೆ ಮುಂದೆ ಒಂದಿನ ಒಪ್ಕೋತೀರ ಅಂತ ತಾನೇ ಅರ್ಥ. ಅತ್ತೆ, ಅಮ್ಮ ಮಗಳಿಗಿರೋದು ಕರಳ ಸಂಬಂಧ, ಅತ್ತೆ ಸೊಸೆಗಿರೋದು ನೆರಳ ಸಂಬಂಧ. ಅತ್ತೆ ನೆರಳ ತಾನೆ ಸೊಸೆ ಗಂಡನ ಮನೆಯಲ್ಲಿ ಬೆಳಕಾಗ್ಬೇಕು. ನೀವು ಬಿಡಲ್ಲ ಅಂದ್ರು ಬರಬೇಡ ಅಂದ್ರು ನಾನು ನಿಮ್ ನೆರಳನ್ನ ಫಾಲೋ ಮಾಡ್ಕೊಂಡು ಬರ್ತೀನಿ. ಆ ನೆರಳಲ್ಲೇ ಇರ್ತೀನಿ.
ಭಯದಿಂದ ದೂರ ನಿಂತು ಮೇಡಮ್ ಮೇಡಮ್ ಅಂತ ಮಾತಾಡ್ತಿದ್ದೆ ತಾನೆ. ಭಯ ಅಷ್ಟೇ ಅಲ್ಲ, ಪ್ರೀತಿನೂ ಇತ್ತು. ಆದ್ರೆ ತೋರ್ಸಕ್ಕೆ ಅವಕಾಶ ಇರಲಿಲ್ಲ ಅಷ್ಟೇ. ಸತ್ಯ ಸಾಬೀತ್ ಮಾಡಿದ್ಮೇಲೆ ಪ್ರಮೋಷನ್ ತಗೊಂಡು ಅತ್ತೆ ಅಂತ ಇದ್ದೀನಿ ಅಷ್ಟೇ. ಡ್ರಾಮಾ ಮಾಡದ್ಮೇಲೆ ನೀನ್ ತಪ್ಪೇ ಮಾಡಿಲ್ಲ ಅಂತ ಹೇಗೆ ಹೇಳಕ್ ಬರ್ತೀಯಾ? ನಿಮ್ಗಾದ ಮೋಸಕ್ಕೆ ನಾನ್ ಕಾರಣ ಅಲ್ಲ ಅಂತ ಗೊತ್ತಾದ್ಮೇಲೂ ನನ್ನ ದೂರ ಇಡೋದ್ರಲ್ಲಿ ಅರ್ಥ ಏನು? ನನ್ನ ಹೆಂಡತಿ ಅಂತ ಒಪ್ಕೊಳ್ತಾ ಇರೋದಕ್ಕೆ ಕಾರಣ ಏನು? ಕಾರಣ ಒಂದಲ್ಲ, 1000 ಇದೆ. ಸತ್ಯನ ಪ್ರೂವ್ ಮಾಡಿದ್ರೆ ನಾನ್ ನಿನ್ನ ನನ್ನ ಹೆಂಡತಿ ಅಂತ ಒಪ್ಕೊಳ್ತೀನಿ ಅಂತ ಯಾವತ್ತಾದ್ರೂ ಹೇಳಿದ್ನ? ಇಲ್ಲ ತಾನೆ. ನೀನ್ ಸತ್ಯನ ಪ್ರೂವ್ ಮಾಡಿದ್ದಕ್ಕೆ ನಿನ್ಗೆ ಈ ಮನೇಲಿ ಜಾಗ ಸಿಕ್ಕಿದೆ, ಈ ಮನ್ಸಲ್ಲ.